ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್ ಜನ್ಮದಿನದ ಸಂಭ್ರಮದಲ್ಲಿದ್ದಾರೆ. ರಾಜವಂಶಸ್ಥನ ಹುಟ್ಟುಹಬ್ಬವನ್ನು ಕೊಡಗು ಜಿಲ್ಲಾ ಬಿಜೆಪಿ ವತಿಯಿಂದ ಮಡಿಕೇರಿಯಲ್ಲಿ ಆಚರಿಸಲಾಯಿತು. ನಗರದ ಐತಿಹಾಸಿಕ ಶ್ರೀ ಓಂಕಾರೇಶ್ವರ ದೇವಾಲಯದಲ್ಲಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೆಸರಿನಲ್ಲಿ ಪೂಜೆ ಸಲ್ಲಿಸಿ ಅವರಿಗೆ ಒಳಿತಾಗಲೆಂದು ಪಕ್ಷದ ಪ್ರಮುಖರು ಪ್ರಾರ್ಥಿಸಿದರು. ज्येष्ठराजं ब्रह्मणस्पत आनश्चन्वन्नोतिभिस्सीदसादनम् ओं श्री विघ्नेश्वराय नमः. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ, ಯದುವೀರ್ ಒಡೆಯರ್ ಸಂಸದರಾಗಿ ಉತ್ತಮ ಕಾರ್ಯನಿರ್ವಹಿಸುತ್ತಿದ್ದು ಉನ್ನತ ಹುದ್ದೆಗೇರಿ ದೇಶದ ಜನಸೇವೆ ಮಾಡುವ ಅವಕಾಶ ಸಿಗಲಿ, ಭಗವಂತನು ಆರೋಗ್ಯ ಐಶ್ವರ್ಯ ಅಪಾರ ಕೀರ್ತಿ ಕರುಣಿಸಲಿ, ಮುಂದಿನ ಎಲ್ಲಾ ಕಾರ್ಯಗಳಲ್ಲೂ ಯಶಸ್ಸು ಸಿಗಲಿ ಎಂದು ಪ್ರಾರ್ಥಿಸಲಾಗಿದೆ ಎಂದರು. ಹಿಂದಿನಿಂದಲೂ ರಾಜವಂಶಸ್ಥರು ಜನಸೇವೆ ಮಾಡುತ್ತಾ ಬಂದಿದ್ದು ಮುಂದೆಯೂ ಅವರಿಂದ ಸಮಾಜಕ್ಕೆ ಒಳಿತಾಗಲೆಂದು ಆಶಿಸಿದರು. ಇವತ್ತು ನಮ್ಮ ಕೊಡಗು ಮೈಸೂರು ಕ್ಷೇತ್ರದ ಸಂಸದರು, ಮೈಸೂರಿನ ಮಹಾರಾಜರು ಆದಂಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಹುಟ್ಟುಹಬ್ಬ. ಇದು ನಮಗೆಲ್ಲರಿಗೂ ಒಂದು ಸಂತೋಷದ ವಿಚಾರ. ಇವತ್ತು ನಾವು ಆಶಿಸೋದೇನೆಂದರೆ, ಇವತ್ತು ನಾವು ಓಂಕಾರೇಶ್ವರ ಸನ್ನಿಧಿಯಲ್ಲಿ ಮತ್ತು ಕೊಡಗಿನ ಎಲ್ಲ ದೇವರಲ್ಲಿ ಒಂದು ಪೂಜೆಯನ್ನು ಮಾಡೋ ಮುಖಾಂತರ ಅವರಿಗೆ ಇನ್ನಷ್ಟು ಆಯುರ ಆರೋಗ್ಯ ಐಶ್ವರ್ಯ ಯಶಸ್ಸು ಕೀರ್ತಿ ಎಲ್ಲ ಕೊಡಲಿ, ದೇವರ ಆಶೀರ್ವಾದ ಮಾಡಲಿ. ಮುಂದೆಯೂ ಅವರು ತುಂಬ ಹೆಚ್ಚಿನ ಉನ್ನತ ಹುದ್ದೆಗೆ ಇರೋ ಮುಖಾಂತರ ಇಡೀ ದೇಶದ ಜನಸೇವೆ ಮಾಡುವಂಥ ಒಂದು ಅವಕಾಶ ಕಲ್ಪಿಸಲಿ. ಇವರಿಗೆ ನಮ್ಮ ಎಲ್ಲ ದೇವತೆಗಳು ಯಾವಾಗಲೂ ಅವರಿಗೆ ತುಂಬ ಶಕ್ತಿಯನ್ನು ಕೊಟ್ಟು ಅವರ ಈ ಹುಟ್ಟುಹಬ್ಬದಿಂದ ಮುಂದಕ್ಕೆ ಎಲ್ಲವೂ ಮಾಡುವಂಥ ಕಾರ್ಯಗಳು ಒಳ್ಳೆಯದಾಗಲಿ. ಇಡೀ ಸಮಾಜಕ್ಕೆ ಜನರಿಗೆ ಅವರಿಂದ ಒಳ್ಳೆಯದನ್ನು ಹಿಂದಿನಿಂದಲೂ ಏನು ರಾಜವಂಶ ಒಳ್ಳೆಯದನ್ನೇ ಮಾಡ್ತಾ ಬರ್ತಿದ್ದಾರೆ, ಅದೇ ರೀತಿ ರಾಜಕೀಯವಾಗಿ ದೇಶದ ಒಂದು ಉನ್ನತ ಹುದ್ದೆಗೇರಿ ಅಲ್ಲಿ ಒಳ್ಳೆಯ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿ ಅವರು ಮುಂದೆ ಒಂದು ಒಳ್ಳೆಯ ಹೆಸರನ್ನು ಪಡ್ಕೊಳ್ಳಿ ಅಂತೇಳಿ ಕೊಡಗು ಜಿಲ್ಲಾ ಬಿಜೆಪಿ ವತಿಯಿಂದ ಇವತ್ತು ಓಂಕಾರೇಶ್ವರ ಸನ್ನಿಧಿಯಲ್ಲಿ ಪೂಜೆಯನ್ನು ಮಾಡಿದೆ. ದೇವರು ಆಶೀರ್ವಾದ ಮಾಡಲಿ ಅಂತೇಳಿ ನಾವು. ಈ ಸಂದರ್ಭ ನಗರಸಭೆ ಅಧ್ಯಕ್ಷೆ ಕಲಾವತಿ, ಮಾಜಿ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, ವಕ್ತಾರ ಅರುಣ್ ಕುಮಾರ್, ಪ್ರಮುಖರಾದ ಬೊಳ್ಳಜಿರ ಬಿ ಅಯ್ಯಪ್ಪ, ಪಿಎಂ ರವಿ, ನಗರಸಭೆ ಬಿಜೆಪಿ ಸದಸ್ಯರು ಮತ್ತಿತರರು ಇದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.